ಯಾರು ಏನು ಕೊಟ್ಟಿರಲಿಲ್ಲ ಕಮಿಷನ್. ನನಗೆ ಆಸಕ್ತಿ ಪಟ್ಕೊಂಡು ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ. ಆಗ ಬೇರೆ ಬೇರೆ ವಿಭಿನ್ನ ಕ್ಷೇತ್ರದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ನಾನು ಥಿಯೇಟರ್ BJP ಆಯ್ಕೆ ಮಾಡಿದ್ದೆ. ಸಿನಿಮಾದಲ್ಲಿ ಜಯಂತಿ ಮ್ಯಾಮ್. ಸೊ ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಗೊತ್ತಿರಲಿಲ್ಲ. ಅವ್ರು ಮೆನ್ಷನ್ ಕೇಳಿದ್ರು. ಕೊನೆಗೆ KK ಅವ್ರ ನಂಬರ್ ಸಿಕ್ತು ನನಗೆ. ಅವ್ರು ಫೋನ್ ಮಾಡಿ ಈ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀನಿ, ಜಯಂತಿ ಒಂದು ಸ್ಮಾಲ್ ಕಿರುಚಿತ್ರ ಮಾಡಬೇಕು ಅಂತ ಭಾಳ ಆಸೆ ಪಟ್ಟು ತುಂಬ ಪ್ರೋತ್ಸಾಹ ಕೊಟ್ಟು ಅವತ್ತಿಂದ ನಾನು ಅವನು ಆ್ಯಕ್ಚುಲಿ ಫ್ರೆಂಡ್ಸ್. ಅವ್ರ ಮನೆಗೆ ಹೋಗಿ ಅಲ್ಲಿ ಹೋಗಿ ಶೂಟ್ ಮಾಡೋಕ್ಕೆ ಹೋದಾಗ ನೆಕ್ಸ್ಟ್ ಡೇ ಬರ್ತೀನಿ ಈ ಥರ ಮಾಡ್ತೀನಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ನೆಕ್ಸ್ಟ್ ಡೇ ಹೋದಾಗ ಅವರು ಒಂದು ಶಿವರ್ ಅರೌಂಡ್ 50 maybe, I don't know, around that age. She was wearing tights, leotards, full thing, and she was cycling. And she said, shoot ಮಾಡು ಕವಿತಾ ನನ್ನ ಹೀಗೆ. I said, okay, that was not my idea, but anyway, whatever you do, what you represent as a woman, I want it ಅಂದ್ಬಿಟ್ಟು ಅದನ್ನು ಶೂಟ್ ಮಾಡಿದ್ರು. ಆಮೇಲೆ ಮಾತುಕತೆ ಇರೋದು. ಸೊ she said ಹೆಲ್ತಿಯಾಗಿರಬೇಕು. ಅದರಲ್ಲಿ ತುಂಬ ಒಂದು ಅವ್ರು ಎಷ್ಟು ಆತ್ಮೀಯವಾಗಿ ಮಾತಾಡೋದು ಅಂದರೆ ಅವತ್ತಿಂದ ನಾನು ಅವ್ರು ನೆಕ್ಸ್ಟ್ ಫೋನ್ ಮಾಡಿದಾಗ ಕೇಕ್ ನಮ್ಮ ಬೇರೆ ಉತ್ತರಳ್ಳಿ ಇದ್ದೆ ಮನೆ ನಂದು, ಅಲ್ಲಿ ಶಿಫ್ಟ್ ಆಗಿದ್ರು ಅವರು. ಸೊ ನೆಕ್ಸ್ಟ್ ಫೋನ್ ಮಾಡಿದಾಗ KK ಸಿನಿಮಾ ಮುಗಿದಿದೆ ಮ್ಯಾಮ್ ಕರಿಬೇಕು, ನಾನು ಅಂತೀರ ನನ್ನ ಜಯಂತಿರು ಕರಿಬೇಕು ಶೋಗೆ ಅಂತ ಹೇಳ್ತಾರೆ. ನಮ್ಮ ಮೇಲೆ 2 ರೋಲ್ ಆಕ್ಟರ್ಸ್ ಬಂದಿದ್ದಾರೆ. ಸೊ ಅವತ್ತು ಇನ್ನೂ ಜಾಸ್ತಿ ಅವ್ರ ಮನೆಗೆ ಹೋಗೋದು ಬರೋದು ತುಂಬ ಇತ್ತು. ಆಮೇಲೆ ತುಂಬ ಆತ್ಮೀಯವಾಗಿ ಮಾತಾಡೋರು. ಯಾವಾಗ ಸಿಕ್ತಾಗಲೂ ಹೇಳ್ದಂಗೆ ಶ್ರೀನಾಥ್ ಸರ್ ಹೇಳ್ದಂಗೆ ಎಷ್ಟು ಒಂದು ರಾಜ ಆ ಥರನೇ ಮಾತಾಡೋದು, ಒಂದು ಮುದ್ದಾಗಿ ಮಾತಾಡೋರು. ಅದು ಒಂದು ನಮ್ಮೊಂದು ಫ್ಯಾಮಿಲಿ ಕ್ಲೋಸ್ ಆಗೋಕ್ಕೆ ಒಂದು ಅವಕಾಶ ಕೊಡ್ತೀವಿ. ಇದಲ್ಲದೆ ಒಂದು ನನ್ನ ಖುಷಿ ಅಂದರೆ ಚೆನ್ನಾಗಿ ನನ್ನ ಗೌರಿ ಲಂಕೇಶ್ ಹೇಳಿದ್ದು, ನಮ್ಮ ಅಕ್ಕ ಹೇಳಿದ್ದು ಬೇರೆ ಅಂತ. ನಾನು ನಂಬಿರೋಕ್ಕೆ ನಾನಾಗಲಿ ಗೌರಿ ಆಗಲಿ ಇಂಡಿಪೆಂಡೆಂಟ್ ವುಮೆನ್ ಆಗಿ ಒಂದು ಸ್ವತಂತ್ರವಾಗಿ ಮಹಿಳೆ ಎಲ್ಲ ಒಂದು ಸಾಮಾಜಿಕ ಹೋರಾಟ ಮಾಡ್ಕೊಂಡು ಬದುಕಕ್ಕೆ ಅಂದರೆ ಒಳಗಡೆ ಒಂದು ಪುರುಷರಷ್ಟು ಧೈರ್ಯ, ಒಂದು ಆತ್ಮವಿಶ್ವಾಸ ಎಲ್ಲ ಇರಬೇಕು. ಅದು ಜಯಂತಿ ಆಗೋದು ಕಂಡಿದ್ವಿ ನಾವು, ಅದಿತ್ತು. ಅದಲ್ಲದೆ ಚೆನ್ನಾಗಿ ನಾನು ಕಂಡಿರೋದು ಒಂದು ಸಾಫ್ಟ್ನೆಸ್. ಯಾವಾಗ ಒಂದು ಯಾರಿಗೂ ಕೆಟ್ಟ ಅವ್ರು ಬೈದಿಲ್ಲ ಅನ್ಸುತ್ತೆ ಇವತ್ತಾಗೂ, ಯಾರಿಗೂ ಒಂದು ಕೆಟ್ಟ ಅವ್ರ ಬಗ್ಗೆ ಕೆಟ್ಟ ಮಾತಾಡಿರೋದು ನೋಡಿಲ್ಲ ನಾನು. ಆ ಥರ ಒಂದು ಕೈಂಡ್ನೆಸ್ ಅಂಡ್ ಒಂದು ವುಮೆನ್ಲಿನೆಸ್ ಇಸ್ ದೇರ್ ಅಗೇನ್, ಅಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಆಟೋ ಬರೀಬೇಕು ಅಂದರೆ ಆ ಒಂದು ಸೆನ್ಸಿಟಿವಿಟಿ ಟುವರ್ಡ್ ವುಮೆನ್ಸ್ ಇಶ್ಯೂಸ್ ಇದ್ರೆ ಮಾತ್ರ ಬರೀಕ್ಕೆ ಸಾಧ್ಯ. ಎಲ್ಲ ಗಂಡಸರು ಒಂದು ಮಹಿಳೆಯ ಬಗ್ಗೆ ಬರೀತಾರೆ, ಒಂದು ಬೇಟರಿ ಆಗಿ ಒಂದು ಮೇಲ್ನೋಟ ಇಟ್ಕೊಂಡು ಕೆಳಗೆ ನೋಡಿ ಬರಿಬೋದು ನಾವು, ಅನುಕಂಪದಿಂದ ಬರೀಬೋದು. ಬಟ್ ಒಂದು ಪ್ರೀತಿ ಒಂದು ಅವ್ರ ಧೈರ್ಯ ಮೆಚ್ಚಿ ಬರೆಯೋದು ಸ್ವಲ್ಪ ಕಷ್ಟ. ಬಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ರೀಡಿಂಗ್ ಇಟ್ ಚೆನ್ನಾಗಿ. ಐ ಆಮ್ ಶ್ಯೂರ್ ಯು ವುಡ್ ಹ್ಯಾವ್ ಗುಡ್ ಜಾಬ್. ಅವಾಗ ಓದಿದ್ದೆ ಅಫ್ಕೋರ್ಸ್ ಹಂತವಾಗಿ ಪತ್ರಿಕೆಯಲ್ಲಿ ಬರ್ತಿದ್ದ ಓದ್ತಾ ಇದ್ವಿ. ಬಟ್ ಇವಾಗ ಒಂದು ರಿಫ್ರೆಶ್ ಆಗಿ ಮತ್ತೆ ಓದಬೇಕು ಅಂತ ಭಾಳ ಆಸೆ ಇದೆ. ಆ್ಯಂಡ್ ಐ ಕ್ಯಾನ್ ಸೇ ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ. ಐ ಲವ್ ಜಯಂತಿ ಮ್ಯಾಮ್. ಅದು ಎಷ್ಟು ಜನರು ಹುಡುಗರನ್ನ ಕೆಡಿಸಿದ್ರು ಅಷ್ಟೇ ಮಹಿಳೆಯರು ನಮಗೆಲ್ಲ ಒಂದು ಅಸೂಯೆ ಆಗ್ತಿತ್ತು. ಎಷ್ಟು ಚೆನ್ನಾಗಿರಲ್ಲಪ್ಪ, ನಾವ್ಯಾಕೆ ಹಂಗಿಲ್ಲ, ನಾವ್ಯಾಕೆ ಆ ಒಂದು ಎಲ್ಲಾದ್ರೂ ಒಂದು ಮಹಿಳೆಯರು ಪುರುಷರಲ್ಲಿ ಒಂದು wholesome admiration. She was the only one who could do it, and I always love her. Thank you so much.